ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ. ಸ್ವಯಂಭೂ ಸ್ತೋತ್ರದ ಎರಡನೇ ಸ್ತುತಿ ಅಜಿತನಾಥ ಸ್ತುತಿ. ಯಸ್ಯ ಪ್ರಭಾವಾತ್ ತ್ರಿದಿವಚ್ಯುತಸ್ಯ ಕ್ರೀಡಾಸ್ವಪಿ ಕ್ಷೀಬಮುಖಾರವಿಂದಃ ಅಜೇಯಶಕ್ತಿರ್ ಭುವಿ ಬಂಧುವರ್ಗ ಚಕಾರ ನಾಮಾಜಿತ ಇತ್ಯವಂದ್ಯಂ. ಯಸ್ಯ ಪ್ರಭಾವಾತ್ ತ್ರಿದಿವಚ್ಯುತಸ್ಯ ಕ್ರೀಡಾಸ್ವಪಿ ಕ್ಷೀಬಮುಖಾರವಿಂದಃ ಅಜೇಯಶಕ್ತಿರ್ ಭುವಿ ಬಂಧುವರ್ಗ ಚಕಾರ ನಾಮಾಜಿತ ಇತ್ಯವಂದ್ಯಂ. ಯಸ್ಯ ಪ್ರಭಾವಾತ್ ತ್ರಿದಿವಚ್ಯುತಸ್ಯ ಕ್ರೀಡಾಸ್ವಪಿ ಕ್ಷೀಬಮುಖಾರವಿಂದ ಅಜೇಯಶಕ್ತಿಂ ಭುವಿ ಬಂಧುವರ್ಗ ಚಕಾರ ನಾಮಾಜಿತ ಇತ್ಯವಂದ್ಯಂ. ಯಸ್ಯ ಪ್ರಭಾವಾತ್ ತ್ರಿದಿವಚ್ಯುತಸ್ಯ ಕ್ರೀಡಾಸ್ವಪಿ ಕ್ಷೀಬಮುಖಾರವಿಂದ ಅಜೇಯಶಕ್ತಿಂ ಭುವಿ ಬಂಧುವರ್ಗ ಚಕಾರ ನಾಮಾಜಿತ ಇತ್ಯವಂದ್ಯಂ. ತ್ರಿದಿವಚ್ಯುತಸ್ಯ ಸ್ವರ್ಗದಿಂದ ಅವತರಿಸಿದ, ಯಸ್ಯ ಯಾರಿಗೆ, ಪ್ರಭಾವಾತ್ ಮಹಾತ್ಮದಿಂದ, ಕ್ರೀಡಾಸ್ವಪಿ ಲೀಲೆಗಳಲ್ಲಿಯೂ ಕೂಡ, ಕ್ಷೀಬಮುಖಾರವಿಂದ ಕ್ಷೀಬ ಅಂದರೆ ಮದಯುಕ್ತವಾದ, ಮುಖಾರವಿಂದ ಮುಖ ಕಮಲವುಳ್ಳ, ಅಜೇಯ ಶಕ್ತಿ ಅಜೇಯ ಜಯಿಸಲಿಕ್ಕೆ ಸಾಧ್ಯವಿಲ್ಲದ ಶಕ್ತಿ ಸಾಮರ್ಥ್ಯವುಳ್ಳ, ಬಂಧುವರ್ಗ ಬಂಧುಗಳ ಸಮೂಹವು ಭುವಿ ಭುವಿಯಲ್ಲಿ ಅಜೇತ ಇತ್ಯ ಅಜಿತನೆಂದು ಅವಧ್ಯಂ ಅನ್ವರ್ಥಕವಾದ ನಾಮ ಹೆಸರನ್ನು ಚಕಾರ ನೀಡಿತು. ಅಜಿತನಾಥರು ಎಲ್ಲಿಂದ ಬಂದಿದ್ದರು? ಸ್ವರ್ಗದಿಂದ ಬಂದಿದ್ದರು. ಸ್ವರ್ಗದಿಂದ ಅವತರಿಸಿದಂತಹ ಅಜಿತನಾಥ ಭಗವಂತರಿ ಮಹಿಮೆಯಿಂದ ಆಟಗಳಲ್ಲಿ ಜಯಿಸಲು ಅಶಕ್ಯವಾದ ಶಕ್ತಿಯುಳ್ಳರು. ಯಾವುದೇ ಕೆಲಸದಲ್ಲೂ ಕೂಡ ಅವರನ್ನು ಗೆಲ್ಲೋದಕ್ಕೆ ಜಿತ ಅಂದರೆ ಗೆಲ್ಲೋದು, ಅಜಿತ ಅಂದರೆ ಗೆಲ್ಲಲಿಕ್ಕೆ ಅಸಾಧ್ಯವಾದಂಥವರು. ಅಂತಹ ಸಂತುಷ್ಟವನ್ನು ಕಮಲದಂತಹ ಮುಖ ಇದ್ದಂತಹ, ಬಂಧುಗಳ ಸಮೂಹ ಇದ್ದಂತಹ ಆ ತೀರ್ಥಂಕರ ಭಗವಂತರಿಗೆ ಅಜಿತನಾಥ ಎನ್ನುವಂತಹ ಸಾರ್ಥಕವಾದ ಹೆಸರನ್ನು ಇಟ್ಟರು ಅಂತ ಹೇಳಿದ್ದಾರೆ. ಅದ್ಯಾಪಿ ಯಸ್ಯ ಜಿತಶಾಸನಸ್ಯ ಸತಾಂ ಪ್ರಣೇತುಃ ಪ್ರತಿಮಂಗಲಾರ್ಥಂ ಪ್ರಗೃಹ್ಯತೆ ನಾಮ ಪರಂ ಪವಿತ್ರಂ ಸ್ವಸಿದ್ಧಿಕಾಮೇನ ಜನೇನ ಲೋಕೆ. ಅದ್ಯಾಪಿ ಯಸ್ಯ ಜಿತಶಾಸನಸ್ಯ ಸತಾಂ ಪ್ರಣೇತುಃ ಪ್ರತಿಮಂಗಲಾರ್ಥಂ ಪ್ರಗೃಹ್ಯತೆ ನಾಮ ಪರಂ ಪವಿತ್ರಂ ಸ್ವಸಿದ್ಧಿಕಾಮೇನ ಜನೇನ ಲೋಕೆ. ಅದ್ಯಾಪಿ ಯಸ್ಯ ಜಿತಶಾಸನಸ್ಯ ಸತಾಂ ಪ್ರಣೇತುಃ ಪ್ರತಿಮಂಗಲಾರ್ಥಂ ಪ್ರಗೃಹ್ಯತೆ ನಾಮ ಪರಂ ಪವಿತ್ರಂ ಸ್ವಸಿದ್ಧಿಕಾಮೇನ ಜನೇನ ಲೋಕೆ. ಅದ್ಯಾಪಿ ಯಸ್ಯ ಜಿತಶಾಸನಸ್ಯ ಸತಾಂ ಪ್ರಣೇತುಃ ಪ್ರತಿಮಂಗಲಾರ್ಥಂ ಪ್ರಗೃಹ್ಯತೆ ನಾಮ ಪರಂ ಪವಿತ್ರಂ ಸ್ವಸಿದ್ಧಿಕಾಮೇನ ಜನೇನ ಲೋಕೆ. ಲೋಕೆ ಲೋಕದಲ್ಲಿ ಸ್ವಸಿದ್ಧಿಕಾಮಿನ ತನ್ನ ಸಿದ್ಧಿ ಇಷ್ಟಾರ್ಥ ಸಿದ್ಧಿಯ ಕಾಮಿನ ಅಭಿಲಾಷೆಯುಳ್ಳ ಜನೇನ ಜನರಿಂದ ಅಜಿತ ಶಾಸನಸ್ಯ ಅಜಿತ ನಿರಾಕರಿಸಲ್ಪಡದ ಶಾಸನಸ್ಯ ಮತವುಳ್ಳ ಅಂದರೆ ಶಾಸನ ಇರುವಂತಹ ಸತಾಂ ಭವ್ಯಾತ್ಮರಿಗೆ ಪ್ರಣೇತುಹು ಸನ್ಮಾರ್ಗ ಪ್ರವರ್ತಕರಾದ ಯಸ್ಯ ಯಾರ ಪರಂ ಉತ್ಕೃಷ್ಟವಾದ ಪವಿತ್ರಂ ಪಾವನವಾದ ನಾಮ ಹೆಸರು ಅದ್ಯಾಪಿ ಈಗಲೂ ಕೂಡ ಪ್ರತಿಮಂಗಲಾರ್ಥಂ ಪ್ರತಿಮಂಗಲ ಸಿದ್ಧಿ ನಿಮಿತ್ತವಾಗಿ ಪ್ರಗೃಹತೆ ತೆಗೆದುಕೊಳ್ಳಲ್ಪಡುತ್ತೆ ಅಂದರೆ ಉಚ್ಚರಿಸಲ್ಪಡುತ್ತದೆ. ಅಂದರೆ ಅಜಿತನಾಥ ಭಗವಂತರನ್ನು ಈ ಲೋಕದಲ್ಲಿರ್ತಕ್ಕಂಥ ಭವ್ಯ ಜನಗಳು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ, ತಮ್ಮ ಕಾರ್ಯಸಿದ್ಧಿಗೋಸ್ಕರ ಅವರ ಹೆಸರನ್ನು ತಗೋತಾರೆ. ಈಗಲೂ ಕೂಡ ಈ ಲೋಕದಲ್ಲಿ ತಮ್ಮ ಇಷ್ಟ ಸಿದ್ಧಿಯನ್ನು ಬಯಸುವ ಜನರು ಯಾರಿಂದಲೂ ಖಂಡಿಸಲು ಅಶಕ್ಯವಾದಂಥ ಅನೇಕಾಂತ ಶಾಸ್ತ್ರದ ಮರ್ಮವನ್ನು ಅರಿತಿರುವಂಥ ಭವ್ಯರನ್ನು ಮೋಕ್ಷ ಮಾರ್ಗದಲ್ಲಿ ಪ್ರವರ್ತಿಸುವವರಾದ ಅಜಿತ ತೀರ್ಥಂಕರ ಪರಮ ಪವಿತ್ರವಾದ ಹೆಸರನ್ನು ಮಂಗಲಾರ್ಥವಾಗಿ ಎಂದರೆ ಮಂಗಲದಲ್ಲಿ ಹೇಳ್ತಾರೆ. ಅವರನ್ನು ಧ್ಯಾನವನ್ನು ಮಾಡ್ತಾರೆ. ಜಗಳು ಪಂಚ ಪರಮೇಶ್ವರಿ ಭಗವಾನ್ ಕಿ